ಈ ವಚನಗಳಿದೆಯಲ್ಲ ಶರಣರು ಬರೆದ್ರು. ನಾನು ಹೇಳೋದು ಬಸವ ಯುಗದ ಶರಣರು ಮಾತ್ರ. ಅವರ 12,000 ವಚನಗಳಿದೆಯಲ್ಲ ಅವು ಕಬ್ಬಿಣದ ಕಡಲೆಗಳು. ಭಾಳ ಸರಳ ಭಾಷೆಯಲ್ಲಿ ಸುಲಭ ಅರ್ಥ ಮಾಡ್ಕೊಳ್ಬೋದು. ಅದ್ರ ಹಿಂದಿನ ಅರ್ಥ, ಅದರ ಇತಿಹಾಸ, ಅದರ ಹಿನ್ನೆಲೆ ಅರ್ಥ ಮಾಡಿಕೊಂಡ್ರೆ ಭಾಳ ಕಠಿಣವಾದ ಮಾತುಗಳು. ಒಂದು ಶ್ಲೋಕಕ್ಕಿಂತ 10 ಕಠಿಣವಾದಂಥದ್ದು. ಅದನ್ನು ಅವ್ರೇನು ಹೇಳ್ತಾರೆ ಗೊತ್ತಾ? ಎಂಥ ಒಂದು ನೋಡಿ, ಅಲ್ಲಿ ನಾವು ಪ್ರಭುಗಳ ವಚನಗಳನ್ನು ಹೇಳಿದೆ. ಇವರೇನು ಹೇಳ್ತಾರೆ ನೋಡ್ರಿ, ನಿಮ್ಮ ವಚನಗಳೆಲ್ಲ ನಮ್ಮ ವೇದದಲ್ಲಿದೆ, ಶಾಸ್ತ್ರದಲ್ಲಿದೆ, ಪುರಾಣದಲ್ಲಿದೆ. ಅದರ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಬಸವಣ್ಣವ್ರು ಕೊಟ್ಟಾರ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇವು ಸಂಸ್ಕೃತದ ಶ್ಲೋಕಗಳ ಕನ್ನಡ ಭಾಷಾಂತರಗಳು ಅಂತ ಹೇಳ್ತಾರೆ. ಯಾರು? ವಂಡರ್ಫುಲ್ ಮಲ್ಲೇಶ್ವರ ಮಹಾಸ್ಕಾಲರು. ಈ ಭಾಷಣವನ್ನು ನಾನು ಎಲ್ಲ ಮೈಸೂರಲ್ಲಿ ಮಾಡಿದ್ದೀನಿ, ಬೆಂಗಳೂರಲ್ಲಿ ಮಾಡಿದ್ದೀನಿ, ಪತ್ರಿಕೆ ಇಂಟರ್ವ್ಯೂ ಕೊಟ್ಟಿದ್ದೀನಿ, ನೇರವಾಗಿ ಅವ್ರು ಕೇಳಿದ್ದೀನಿ. ಸತ್ಯನ ಇದು? ಹಾಗಾಗಿತ್ತು ಅಂದರೆ ಸ್ವಾಮಿ, ನನ್ನ 2 ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಇವು ನಿಮ್ಮ ವೇದಶಾಸ್ತ್ರ ಪುರಾಣಗಳ ಭಾಷಾಂತರಗಳೇ ಆಗಿದ್ದರೆ ಅಂದು ಎಂದು 12ನೇ ಶತಮಾನದಲ್ಲಿ ಬಸವಣ್ಣನವರ ವಿರುದ್ಧ ನೀವು ಏನು ಆಪಾದನೆ ಮಾಡಿದ್ರಿ? ನೀವನ ಅರ್ಥ ನೀವು ಮಾಡ್ಕೊಳ್ಳಿ, ಹೇಳ್ತೀನಿ. ಅವ್ರ ಹೆಸರು ಹೇಳ್ತೀನಿ. ಆರ್ಗ್ಯುಮೆಂಟ್ ಎಲ್ಲ ರಗಳೆಗಳು ಎಲ್ಲ ಕಡೆ ಬಂದಿದೆ. ಯಾರು ಏನು ದೂರು ಕೊಟ್ಟರು ಅಂತ. ಮೊದಲೇ ದೂರು ಮಹಾಪ್ರಭುಗಳೇ. ಯಾರು? ಬಿಜ್ಜಳ ಮಹಾಪ್ರಭು ಸಾಮ್ರಾಟಿಗೆ ಹೇಳ್ತಾರೆ, ಮಹಾಪ್ರಭುಗಳೇ, ಈ ಬಸವಣ್ಣ ನಿಮ್ಮ ಪ್ರಧಾನಮಂತ್ರಿ ಏನು ಹೇಳ್ಕೊಂತ ಹೇಳ್ತಿದ್ದಾನೆ? ವಚನಗಳನ್ನು ಬರೆದು ವೇದಶಾಸ್ತ್ರ ಪುರಾಣಗಳ ವಿರುದ್ಧ ವಚನ ಚಳವಳಿ ಚಾಲು ಮಾಡಿದ್ದಾನೆ. ಸ್ವಾಮಿ, ವೇದಶಾಸ್ತ್ರಗಳ ಭಾಷಾಂತರಗಳ ಅವೇ ಆಗಿದ್ದರೆ ಮತ್ತು ನೀವು ಬಸವಣ್ಣನ ಮೇಲೆ ವಿರುದ್ಧ ಮಾಡ್ತೇನೆ ಅಂತ ಯಾಕೆ ಬಗಳಿದ್ರಿ? ಆವಾಗ ಇದನ್ನು ನೀವು ಟ್ರಾನ್ಸ್ಲೇಟ್ ಮಾಡೋ ಅಗತ್ಯ ಇರಲಿಲ್ವಲ್ಲ. ನಾವು ಒಪ್ಕೊಂಡ್ಬಿಟ್ಟಿದ್ದೆ, ಮುಗಿದಾಗೋಯ್ತು. ನೀವು ಒಪ್ಕೊಳ್ಳಿ. ಈಗ ಯಾಕೆ ಪುಸ್ತಕ ಬರೆಸ್ತಾ ಇದ್ದೀರಿ? ಅಷ್ಟಕ್ಕೆ ನಿಲ್ಲಿಲ್ಲ ಮಹಾಪ್ರಭುಗಳೇ. ಈ ಬಸವಣ್ಣ ಏನು ಮಾಡಿದ್ದಾರೆ? ಎಲ್ಲರೂ ಸಮಾನರು ಅಂತಾರೆ. ಸಮಾನರು ಹೆಂಗಾಗ್ತಾರೆ ಬುದ್ಧಿ? ನಮ್ಮ ವೇದದಲ್ಲಿ ಹೇಳಿದೆ, ನಮ್ಮ ಭಗವದ್ಗೀತೆಯಲ್ಲಿ ಹೇಳಿದೆ. ಭಗವದ್ಗೀತೆಯಲ್ಲಿ ಏನು ಹೇಳಿದೆ? ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ತಪ್ಪಾಗಿದ್ದರೆ ಸರಿ ಮಾಡಿ. ಏನು? ಚಾತುರ್ವರ್ಣಂ ಮಯಾ ಸೃಷ್ಟಂ. ಚಾತುರ್ವರ್ಣವು ನನ್ನ ಸೃಷ್ಟಿ, ಮಯ ಅಂದರೆ ನಂದು ಸೃಷ್ಟಿ. ಅಷ್ಟಕ್ಕೆ ನಿಲ್ಲಿಲ್ಲ. ಗುಣ ಕರ್ಮ ವಿಭಾಗಶಃ. ಅವರವರ ಗುಣ ಕರ್ಮಕ್ಕೆ, ಗುಣ ಅಷ್ಟೇ ಅಲ್ಲ ಕರ್ಮಕ್ಕೂ ಸೇರಿಕೊಂಡು ನಾನು ಅವ್ರನ್ನ 4 ವಿಂಗಡದಲ್ಲಿ ಮಾಡಿದ್ದೇನೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಈ ಮಾತನ್ನು ಹೇಳಿದ್ದಾನೆ. ಯಾರಾದರೂ ಸುಳ್ಳು ಅಂದರೆ ನಾನು ಮಾತು ಹಿಂದೆ ತಗೊಳ್ತೀನಿ. ಹೇಳಿ, ಯಾರು ಸುಳ್ಳಿದ್ರೆ ಬ್ರಾಹ್ಮಣ ಪಂಡಿತರು ಹೇಳಿ, ಇಲ್ಲಿದೇನೋ ಇಲ್ವೋ ಅಂತ. ಹಾಗಿದ್ದರೆ ದೇವರೇ ಈ ಚಾತುರ್ವರ್ಣ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ದಾನೆ ಅಂತ ಅರ್ಥ. ಅವು ಯಾವುವು? ತಲೆ, ಬಾಯಿ ಇದ್ದದ್ದು. ಇದು ಎಲ್ಲಿ ಬರ್ತದೆ? ಋಗ್ವೇದದ ಶ್ಲೋಕ 190 ಬರ್ತದೆ. ಋಗ್ವೇದದಲ್ಲಿ ಏನು ಬರ್ತದೆ? ಪುರುಷನೆಂಬ ಮಹಾಪುರುಷನನ್ನು 4 ತುಂಡುಗಳಾಗಿ ಮಾಡಿದರೆ ಅದರಲ್ಲಿ ಎಲ್ಲನೂ 11ನೇ ವಚನ ಏನು ಹೇಳ್ತದೆ ಅಂದರೆ, ಈ ದೇಹವನ್ನು 4 ಭಾಗ ಮಾಡಿದರೆ ತಲೆ, ಭುಜ, ಕಾಲು, ಪಾದ ಮಾಡಿದರೆ ಈ ತಲೆ ಭಾಗಕ್ಕೆ ಏನಂತೀರಿ? ಭುಜಕ್ಕೆ ಏನಂತೀರಿ? ಕಾಲಿಗೆ, ತೊಡೆಗಳಿಗೇನಂತೀರಿ? ಪಾದಕ್ಕೆ ಏನಂತೀರಿ? ಪ್ರಶ್ನೆಗಳನ್ನು ಕೇಳುತ್ತೆ 11ನೇ ವಚನ ಶ್ಲೋಕ. ಉತ್ತರ ರೂಪಕ್ಕೆ 12 ಹೇಳುತ್ತೆ. ನಾನು ಹೇಳಿದ್ದು 1.990.11 and 12 ಉತ್ತರ ಕೊಡ್ತಾರೆ. ಮೊದಲನೇ ಭಾಗಕ್ಕೆ ಬ್ರಾಹ್ಮಣ, ತಲೆ ಮತ್ತು ಬಾಯಿ ಇದ್ದಿದ್ದು, ಅದಕ್ಕೆ ಬ್ರಾಹ್ಮಣರ್ ಭೋಯನಲ್ ಬಲ್ಲರ್ ಅಂತ ನಮ್ಮ ಕನ್ನಡದ ಕವಿಗಳು ಯಾರೋ ಹೇಳಿದ್ದಾರೆ. ನಾನು ಅದ್ರ ಶಬ್ದ ಹೋಗ್ಬಿಟ್ಟಾಗ ಇಷ್ಟಪಡಲ್ಲ. ಎರಡನೇದ್ದು ಭುಜಬಲಿ ಅಂತಂದರೆ ರಾಜ, ಕ್ಷತ್ರಿಯ ಅಂತೆ. ತೊಡೆ ಇದ್ದವರು ಮಾತ್ರ ಯಾಕೆ ವೈಶ್ಯ ಆಗಬೇಕು? ಪಾದ ಇದ್ದವ ಶೂದ್ರ. ಈ ಪಾದದಲ್ಲಿರ್ತಕ್ಕಂಥ ಶೂದ್ರ ಈ 3 ವರ್ಗಗಳನ್ನು ಸೇವೆ ಮಾಡಲಿಕ್ಕೆ ಹುಟ್ಟಿದವನು ಅಂತ ನಿಮ್ಮ ವೇದನೆ ಹೇಳಿಬಿಟ್ಟಿದೆ. ಆದ್ದರಿಂದ ನೀವೇನು ಹೇಳಿದ್ರಿ ಮಹಾಪ್ರಭುಗಳು ಬಿಜ್ಜಳ ಮುಂದೆ? ಈ ಬಸವಣ್ಣ ನಿಮ್ಮ ಪ್ರಧಾನ ಹೇಳ್ತಿದ್ದಾನೆ, ಇವರೆಲ್ಲರೂ ಸುಳ್ಳು, ಇದು ಎಲ್ಲರೂ ಸಮಾನರು ಅಂತ ಹೇಳ್ತಿದ್ದಾನೆ. ಬಸವಣ್ಣ ಹೇಳಿದ್ರಲ್ಲ, ವೇಪ್ರ ಮೊದಲಾಗಿ ಅಂಟಜ ಕಣೆಯಾಗಿ ಏನು ಹೇಳಿದ್ರು? ಇವೆಲ್ಲ ಸಮಾನರು ಅಂತ ಹೇಳ್ತಿದ್ದಾನೆ ಬುದ್ಧಿ. ಅಂದರೆ ಈ ಸಮಾಜದಲ್ಲಿ ಈ ರೀತಿಯ ವಾದಗಳಿಂದ, ವಚನಗಳಿಂದ ಕ್ರಾಂತಿ ಉಂಟಾಗ್ತಾಯಿದೆ. ಅಷ್ಟಕ್ಕೆ ನಿಲ್ಲ ಸ್ವಾಮಿ ನಿಮ್ಮ ಪ್ರಧಾನಮಂತ್ರಿ. ಈಗ
ಅತ್ಯಂತ ಶ್ರೇಷ್ಠವಾದಂಥ ಬ್ರಾಹ್ಮಣ ಹುಡುಗಿಯನ್ನು ಅತ್ಯಂತ ಕನಿಷ್ಠನಾದಂಥ ಶೂದ್ರನ ಮಗನೊಂದಿಗೆ ಮದುವೆ ಮಾಡಿದ್ದಾನೆ ಬುದ್ಧಿ. ವರ್ಣಸಂಕರ ಉಂಟು ಮಾಡಿದ್ದಾನೆ. ವರ್ಣಸಂಕರ ಅಂದರೆ ಏನು? ಕೊನೆಯ ಜಾತಿ ಮೊದಲನೆಯ ಜಾತಿನ ಕೂಡಿಸಿ ಈ ಜಾತಿ ಪದ್ಧತಿಯನ್ನು ಹಾಳು ಮಾಡ್ತಾಯಿದ್ದಾನೆ ಬುದ್ಧಿ, ಅವ್ನು ತೆಗೆದುಹಾಕಿ ಅಂತ ಯಾಕೆ ಹೇಳಿದ್ರಿ ಸ್ವಾಮಿ? ನೀವೇ ಹೇಳ್ತಿದ್ರಲ್ಲ ಈಗ ವಚನಗಳು ಸಂಸ್ಕೃತ ಶ್ಲೋಕಗಳ ಭಾಷಾಂತರಗಳು ಅಂದರೆ ಭಾಷಾಂತರ ಆಗಿ ಇದು ಹಿಂಗೆ ಬರೋದಿಲ್ಲ ಇಲ್ಲಿ. ಈಗ ಉತ್ತರ ಕೊಡಿ. ಈ 12ನೇ ಮೇಲೆ ನೀವು ಹೇಳಿದಂಥ ಮಾತು ಯಾರು? ನೀವು ಅಂದರೆ ಯಾರು? ನಿಮ್ಮ ವಂಶಜರು. ಯಾರವರು? ಯಾರು? ನಾರಾಯಣ ಕ್ರಮಿತ. ಹೆಸರುಗಳು ಹೇಳಿದ್ರೆ ಜಾತಿನ ಕಂಡುಹಿಡಿಬೋದು. ನಾರಾಯಣ ಕ್ರಮಿತ, ವಿಷ್ಣು ಭಟ್ಟ, ಕೊಂಡಿ ಮಂಚಣ್ಣ, ಅವರ ಹೆಸರುಗಳು ಬರ್ತಾವೆ ಆದದ ಮುಂದೆ ನಮ್ಮ ಎಲ್ಲ ಒಳಗಳಲ್ಲೆಲ್ಲ. ಇದನ್ನು ನೋಡಿದರೆ ನಿಮಗೊಂದು ಮಾತು ನೆನಪಿಡ್ತೇನೆ. ಗ್ರಹ್ಯ ಸೂತ್ರಗಳಂತ ಕೇಳಿದರೆ ಯಾರಾದರೂ? ಗ್ರಹ್ಯ ಸೂತ್ರಗಳು ಅಂತ ಋಗ್ವೇದಕ್ಕೆ ಒಂದು ಗ್ರಹ್ಯ ಸೂತ್ರ, ಸಾಮವೇದಕ್ಕೆ ಒಂದು, ಅಥರ್ವಣಕ್ಕೆ, ಹೀಗೆ 4 ಥರದ ಗ್ರಹ್ಯ ಸೂತ್ರಗಳಿದೆ. ಗ್ರಹ್ಯ ಸೂತ್ರಗಳಿಂದ ಬೆಳಗ್ಗೆ ಎದ್ದ ನಂತರ ರಾತ್ರಿ ಮಲಗೋವರೆಗೆ, ಹುಟ್ಟಿದ್ರಿಂದ ಸಾಯೋವರೆಗೆ ಪ್ರತಿ ದಿವಸ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದು ಅಲ್ಲಿ ಹಾಕಿಕೊಟ್ಟಾರೆ ನಿಯಮಗಳನ್ನು. ಆ ನಿಯಮದ ಪ್ರಕಾರ ಹೇಳುವಾಗ ಮಕ್ಕಳಿಗೆ ನಾಮಕರಣ ಮಾಡುವಾಗ ಬ್ರಾಹ್ಮಣರು ಎಂಥ ಹೆಸರುಗಳನ್ನು ಇಡಬೇಕು, ಕ್ಷತ್ರಿಯರು ಎಂಥ ಹೆಸರುಗಳನ್ನು ಇಡಬೇಕು, ಶೂದ್ರರು ಎಂಥ ಹೆಸರು ಇಡಬೇಕು, ಅಲ್ಲಿ ಪಟ್ಟಿ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ಹಿಡ್ಕೊಂಗಿಲ್ಲ. ಶೂದ್ರರು ಏನಾದರೂ ಬ್ರಾಹ್ಮಣರ ಹೆಸರು ಕೊಟ್ಟರೆ ಅದು ಮಹಾಪಾಪ. ಈಗ ನಾರಾಯಣ ಕ್ರಮಿತ ಯಾರ ಜಾತಿ ಆಗಿದ್ರೆ? ವಿಷ್ಣು ಭಟ್ಟ. ವಿಷ್ಣು ಭಟ್ಟ ಯಾವ ಜಾತಿ? ಕೊಂಡಿ ಮಂಚನ ಯಾವ ಜಾತಿ? ಅಂದರೆ ಹೆಸರು ಹೇಳಿದ ತಕ್ಷಣ ಜಾತಿ ಗೊತ್ತಾಗಿರಬೇಕು. ಅಂದರೆ ಇವನು ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು, ಸಮಾನತೆ ಅನ್ನೋದಿಲ್ಲ. ಇದು ಆವಾಗಿನ ಗ್ರಹ್ಯ ಸೂತ್ರಗಳು. ಇವತ್ತು ಇದೆ ಗ್ರಹ್ಯ ಸೂತ್ರ. ಯಾರು ಟೈಮ್ ಸಿಕ್ಕಿರ್ಬೋದು. 4 ಇದೆವು. ಸಂಖ್ಯಾಯನ ಪರಾಸ್ಕರಾದ 3-4 ಇದೆ. ಓದ್ಕೊಳ್ಳಿ, ದಪ್ಪ ಪುಸ್ತಕಗಳಿದೆ. ನಮಗೆ ಇವತ್ತು ನಾವು ನೀವೆಲ್ಲ ಕೆಲವು ಆಚರಣೆ ಮಾಡ್ತಾಯಿದ್ದೀವಿ ಸ್ವಾಮಿ. ಅದೇ ಸಕಲ ಶಾಸ್ತ್ರಗಳೆಂಬ ನೇನು ಕಟ್ಟಿದ್ದು ಈ ಗ್ರಹ್ಯ ಸೂತ್ರಗಳು. ಆ ಪ್ರಕಾರ ಹೆಸರುಗಳನ್ನ ಹೇಳಿದ್ದೀನಿ. ಜಾತಿ ನೀವು ಊಹಿಸ್ಬಿಡಿ, ನಿಮ್ಮ ತತ್ವನೇ ಅದು, ನಾನೇನು ಹೇಳಿಲ್ಲ. ಇವರು ಎಲ್ಲ ಹೀಗೆ ಆರ್ಗ್ಯುಮೆಂಟ್ ಮಾಡಿದ್ರಲ್ಲ, ಮುಂದೆ ಏನಾಯಿತು? ಅವರನ್ನು ಪ್ರಧಾನಮಂತ್ರಿಯಿಂದ ಕಿತ್ಕೊಂಡ್ರಿ, ಹೊರಗೆ ಹಾಕಿದ್ರೆ ಮುಂದೆ ಏನಾಯ್ತು ಅಂತ ಗೊತ್ತಿದೆ. ಇದೆಲ್ಲದಕ್ಕೂ ನೀವು ಹೇಳಿದ್ದು ಸತ್ಯ ಆಗಿತ್ತು ಅಂದರೆ ಇದೆಲ್ಲ ಯಾಕೆ ಮಾಡಿದ್ರಿ? ಅಂದರೆ ನೀವು ಹೇಳೋದು ಸುಳ್ಳು ಇರಬೇಕು, ಇದು ಆಗಿದ್ರೆ ಸುಳ್ಳು ಇರಬೇಕು. ಅಂದರೆ ನೀವು ಹೇಳಿದ್ದು ಮಾತ್ರ ಸುಳ್ಳ ಅಂತ ಅರ್ಥ. ಆದ್ದರಿಂದ ಮಿಥ್ಯ ಮೊದಲನೇ ವಾದ. ಎರಡನೇ ವಾದ ಅವ್ರದ್ದೇನು? ಈ ವಚನಗಳು, ಶರಣರ ಮಾತುಗಳು ಭಾರತೀಯ ಪರಂಪರೆಗೆ ವಿರುದ್ಧವಾದದ್ದು. ಹೌದೆಂದು ಯಾರೂ ಹೇಳಿಲ್ಲ. ಭಾರತೀಯ ಪರಂಪರೆ ಅಂದರೆ ಏನು? ಯಾವನು ಉತ್ತರ ಕೊಟ್ಟಿಲ್ಲ ಅಲ್ಲಿ. ರಾಜಾರಾಮ್ ಹೆಗಡೆ ಬರ್ತಾರೆ ಭಾರತೀಯ ಪರಂಪರೆಗೆ ವಿರುದ್ಧವಾದಂಥ. ಅಂದರೆ ಏನು ರೀ ನಿಮ್ಮ ಭಾರತೀಯ ಪರಂಪರೆ ಅಂದರೆ ಏನು? ಎಲ್ಲ ವೈದಿಕ ಶೈಲಿಯಲ್ಲಿರಬೇಕು, ಸಂಸ್ಕೃತ ಭಾಷೆಯಲ್ಲಿರಬೇಕು ಸಾಧ್ಯವಾದ ಮಟ್ಟಿಗೆ, ಇಲ್ಲ ವೈದಿಕ ಶೈಲಿಯಲ್ಲಿರಬೇಕು, ಪುರಾಣಗಳ ಶೈಲಿಯಲ್ಲಿರಬೇಕು, ಶಾಸ್ತ್ರಗಳ ಶೈಲಿ ಇರಬೇಕು, ವೇದಗಳ ಶೈಲಿ ಇರಬೇಕು. ಇಲ್ಲ ಅಂದ್ರೆ ಅದಲ್ಲ, ಭಾರತೀಯ ಪರಂಪರೆ ಅಲ್ಲ. ಹೌದಾ? ವಚನಗಳು ಎಲ್ಲಿ ಇಲ್ಲ. ಇದಕ್ಕೆಲ್ಲ ವಿರುದ್ಧವಾಗಿದ್ದೇನೆ. ನೀವು ಹೇಳೋದು ಸತ್ಯ ಆ ಪ್ರಕಾರ. ಅದಕ್ಕೆ ಯಾವುದು ಭಾರತೀಯ ಪರಂಪರೆಯಲ್ಲಿದ್ದೋ ಅದರ ಬಗ್ಗೆ ಆ ರೀತಿ ವ್ಯಾಖ್ಯಾನ ಮಾಡಬಾರ್ದು. ಯಾವ ಹೇಳಿದ್ರಿ? ನಿಮ್ಮಪ್ಪ ಹೇಳಿದ್ನ? ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಹೇಳಾಕಿದ್ದೀನ? ಇದು ಭಾರತ, ಸ್ವತಂತ್ರ ಭಾರತ, ಸಂವಿಧಾನಬದ್ಧವಂಥ ಭಾರತ. ಯಾರು ಕೊಟ್ಟರೆ ನಿಮ್ಮ ಅಧಿಕಾರ ಹೇಳೋದಕ್ಕೆ? ಇದನ್ನು ಮುಂದೆ ಬರ್ತೀನಿ. ಅವ್ರು ಅಷ್ಟಕ್ಕೇನು ಹೇಳ್ತಾರೆ? ಈ ಪದ್ಧತಿಯನ್ನು ನೋಡಿದರೆ ವಚನಗಳೆಲ್ಲ ಸಂಸ್ಕೃತ ಶ್ಲೋಕಗಳ ಭಾಷಾಂತರಗಳು. ಆದ್ದರಿಂದ ಯಾರ್ಯಾರು ಪ್ರಗತಿಪರ ಅನ್ನುವಂಥ, ಈಗ ಅವರು ಪ್ರೊಫೆಸರ್ ಕೌಜಲ್ಗಿ ಅವ್ರ ಹೆಸರುಗಳನ್ನ ಹೇಳಿದರು, ಸಿದ್ದರಾಮಯ್ಯನವರು ಅವರು ಇವರು ಅಂತ ಹೆಸರು ಹೇಳಿದರು. ಅಂಥದ್ದು 100 ಜನ ಇದ್ದರೆ ಇವ್ರು ಮಾಡ್ತಾಯಿರೋದು ತಪ್ಪು. ಏನು ಮಾಡ್ತಾಯಿದ್ದಾರೆ ಇವೆಲ್ಲ? ವಚನಗಳನ್ನ ತೊಗೊಂಡು ಹೋಗ್ಬಿಟ್ಟು ಮಾರ್ಕ್ಸಿನ ಭಾಷೆಯಲ್ಲಿ ಹೇಳ್ತಿದ್ದಾರೆ, ಸಮತಾವಾದದ ಕಮ್ಯುನಿಸ್ಟ್ ಭಾಷೆಯಲ್ಲಿ ಹೇಳ್ತಿದ್ದಾರೆ. ಇದು ಪಾಶ್ಚಿಮಾತ್ಯದಿಂದ ಬಂದಿದ್ದು, ಯುರೋಪಿನಿಂದ ಬಂದಿದ್ದು, ಇದು ತಪ್ಪು, ಭಾರತದಲ್ಲ ಅಂತ. ಅದರ ಬಗ್ಗೆ 4 ಮಾತು ಹೇಳ್ತೀನಿ. ತಮಗೆಲ್ಲ ಗೊತ್ತಿದೆ, ಕಾರ್ಲ್ ಮಾರ್ಕ್ಸ್ ಹುಟ್ಟಿದ್ದು, ಅವನೇ ಫಾದರ್ ಇದೆಲ್ಲ, ಹುಟ್ಟಿದ್ದು ಸತ್ತಿದ್ದು 19ನೇ ಶತಮಾನದಲ್ಲಿ, ಸತ್ತಿದ್ದು 1882 ಸತ್ತಿದ್ದಾನೆ. ಮಾರ್ಕ್ಸ್ವಾದ ಬೆಳೆದಿದ್ದು ಮಾರ್ಕ್ಸ್, ಎಂಗೆಲ್ಸ್, ಸ್ಟಾಲಿನ್, ಲೆನಿನ್, ಮಾಮೋ, ಆಮೇಲೆ ಫಿಡೆಲ್ ಕಾಸ್ಟ್ರೋ,
ಚಗೆವಾರ ಇವರೆಲ್ಲರೂ ಕಮ್ಯುನಿಸ್ಟರು. ಯಾವಾಗಾದರೂ 19ನೇ ಶತಮಾನ 20ನೇ ಶತಮಾನದ ಆದಿಯಲ್ಲಿ ಕಮ್ಯುನಿಸಮ್ ಎಲ್ಲಿ ಬಂತು? ರಷ್ಯಾದಲ್ಲಿ. ಅವ್ರು ಏನು ಮಾಡಿದರು? ಅಲ್ಲಿಯ ಸಾಮ್ರಾಟನ ಕುಟುಂಬದ ರಾಜ, ಸಾಮ್ರಾಜ್ಞಿ, ಅವರ 4 ಮಕ್ಕಳು ಒಂದೇ ದಿವಸ 6 ಜನರ ತಲೆ ಹಾರಿಸ್ಬಿಟ್ರು, ಕೊಂದುಬಿಟ್ರು, ಸಮತಾವಾದ ಪ್ರಾರಂಭ ಮಾಡಿದ್ರು. ಅಲ್ಲಿಗೆ ನಿಲ್ಲಲಿಲ್ಲ ಅವರು. ಮುಂದೆ ಏನು ಮಾಡಿದರು? 16,000 ಕ್ರಿಶ್ಚಿಯನ್ ಚರ್ಚ್ಗಳನ್ನು ಹೊಡೆದಾಕಿದರು. ಕ್ರಿಶ್ಚಿಯನ್ ಚರ್ಚ್ಗಳನ್ನು, ಸಾವಿರಾರು ಮುಸ್ಲಿಂ ಮಸೀದಿಗಳನ್ನು, ಈದ್ಗಾ ದರ್ಗಾಗಳನ್ನು ಹೊಡೆದಾಕಿದರು. ಕೆಲವು ಭಾಗಗಳಲ್ಲಿ ಬುದ್ಧ ವಿಹಾರಗಳಿದ್ದು ಹೊಡೆದಾಕಿದರು. ಅಲ್ಲಿಯ ಪಾದ್ರಿಗಳನ್ನು, ಮೌಲ್ವಿಗಳನ್ನು, ಬುದ್ಧ ಬಿಕ್ಕುಗಳನ್ನು ಹಿಡ್ಕೊಂಡೋಗಿ ಸೈಬೀರಿಯಾದ ಲೇಬರ್ ಕ್ಯಾಂಪ್ ಅಂದರೆ ಶ್ರಮ ಕ್ಯಾಂಪ್ಗಳಲ್ಲಿ ಹಾಕಿ ದುಡ್ಡು ತಿನ್ನಿರಿ ಮಕ್ಕಳೇ, ದುಡ್ಡು ತಿನ್ನಲಿಕ್ಕೆ ಸಾಯಿರಿ ಅಂತ ಬಿಟ್ಬಿಟ್ರು. ಲಕ್ಷಾನುಗಂಟಲೆ ಧಾರ್ಮಿಕ ಭಾವದ ಎಲ್ಲ ಪೂಜಾರಿಗಳು, ಬೌದ್ಧರು, ಅದು ಕ್ರಿಶ್ಚಿಯನ್ರು, ಮುಸಲ್ಮಾನರು ನಾಶವಾಗಿ ಹೋದರು. ಕೇವಲ 20 ವರ್ಷಗಳಲ್ಲಿ ಧಾರ್ಮಿಕತನ ಹೊರಟೇ ಹೋಯಿತು. ರಷ್ಯಾದಲ್ಲಿ ಹೊರಟೇ ಹೋಯಿತು. ಇದು ಜಾತ್ಯತೀತತೆ, ಕಮ್ಯುನಿಸ್ಟ್ ಸ್ಟೈಲು. ಭಾರತದಲ್ಲಿ ಜಾತ್ಯತೀತ ಇದೆ, ಯುರೋಪ್ನಲ್ಲಿ ಒಂದಿದೆ. ನಾನು ಹೇಳಕ್ಕೆ ಹೋಗೋದಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ, ಇದು ಹೊರಗೆ ಇಲ್ಲಿ ಬಂತು ಅಂತ. ಬಸವಣ್ಣ 12ನೇ ಶತಮಾನ ಇದ್ದರು. ಇವ್ರಿಗಿಂತ ಪೂರ್ವದಲ್ಲಿ 700 ವರ್ಷ ಮೊದಲೇ ಆ ಬಸವಣ್ಣ ಏನು ಹೇಳಿದರು? ಎಲ್ಲರೂ ಸಮಾನರು. ಅದನ್ನೇ ಕಮ್ಯುನಿಸ್ಟ್ ಹೇಳಿದರು, ಎಲ್ಲರೂ ಸಮಾನರು. ಆದರೆ ಕಮ್ಯುನಿಸ್ಟರು ಹಾಗೆ ಬಸವಣ್ಣ ತಲೆ ಕಡಿ ಅಂತ ಹೇಳಿಲ್ಲ. ವರ್ಣಾಶ್ರಮ ಕಿತ್ತಾಕಿದ್ರು, ಪ್ರಯತ್ನ ಪಟ್ಟರು, ಆದರೆ ಯಾರನ್ನೂ ಕೊಲ್ಲಿಲ್ಲ. ಈ ಮಾರ್ಕ್ಸಿಸ್ಟ್ ಇನ್ನೊಂದು ಕೆಲಸ ಮಾಡಿದರು. ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಜಮೀನ್ದಾರು, ಅವ್ರಿಗೆ ಕುಲ್ಯಾಕ್ಸ್ ಅಂತಾರೆ, ಕೇಳಿರ್ಬೋದು ಭಾಳ ಜನ ಕಮ್ಯುನಿಸಮ್ ಓದೋರು. ಕುಲ್ಯಾಕ್ಸ್ ದೊಡ್ಡ ದೊಡ್ಡ ಜಮೀನುಗಳು, ಅವ್ರು ಎಲ್ಲರನ್ನೂ ಹಿಡ್ಕೊಂಡು ಲೇಬರ್ ಕ್ಯಾಂಪಿಗೆ ಕೊಟ್ಟರು, ಎಲ್ಲರೂ ಗುಂಡು ಹಾಕ್ಕೊಂಡ್ರು. ಅವರ 16,000 ಪ್ರತಿಯೊಬ್ಬರಿಗೆ 1,000 ಇಟ್ಲು ಜಮೀನು ಕಿತ್ಕೊಂಡ್ಬಿಟ್ಟು ಮಂದಿಗೆ ಹಂಚಿಬಿಟ್ರು. ಇಲ್ಲಿ ಹಂಗಾಗಲಿಲ್ಲ. ಈ ದೇಶದಲ್ಲಿ 560 ರಾಜರಿದ್ದರು, 16,000 ಗಂಟೆ ಜಮೀನ್ದಾರರಿದ್ದರು. ಅವರು ಎಲ್ಲರ ಜಮೀನು ಇವತ್ತು ಹೊರಟು ಹೋಗಿಬಿಟ್ಟು ರೈತರ ಕೈ ಸೇರಿದೆ. ಇದು ರಕ್ತ ಕ್ರಾಂತಿಯಿಂದ ಆಗಲಿಲ್ಲ, ಇದು ಭಾರತ. ಕಮ್ಯುನಿಸಮ್ ತತ್ವದ ಪ್ರಕಾರಣ ಆಯಿತು, ಆದರೆ ಇದು ಭಾರತ. ಬಸವಣ್ಣ ಹೇಳಿದ್ದು ಅದನ್ನೇ. ಇಲ್ಲಿ ಸಮತಾವಾದ ತಂದರು, ಚಾತುರ್ವರ್ಣ ಪದ್ಧತಿಯನ್ನು ಕಿತ್ತಾಕ ಪ್ರಯತ್ನ ಮಾಡಿದರು, ಜಾತಿಯನ್ನು ನಿಲ್ಲಿಸೋಕೆ ಪ್ರಯತ್ನ ಮಾಡಿದರು. ಅಲ್ಲಿಯ ಟೈಪು ಹೊಡೆದು ಹಾಕಲಿಲ್ಲ. ಆದರೆ ಅಹಿಂಸಾ ವತಿಯಿಂದ, ಶಾಂತ ರೀತಿಯಿಂದ ಸಮಾನತೆಯನ್ನು ತರುವ ಪ್ರಯತ್ನ ಮಾಡಿದವರು ಭಾರತದಲ್ಲಿ ಬಸವಣ್ಣ ಮೊದಲು. ಈ ಬಸವಣ್ಣನ ತತ್ವದಲ್ಲಿಯೇ ಇವತ್ತಿನ ಮಾರ್ಕ್ಸ್ವಾದದ ಬೀಜಗಳನ್ನು ನೋಡ್ಬೋದು. ಮೊದಲನೇದು ಸಮಾನತೆ, ಎರಡನೇದು ಮಾನವ ಬಂಧುತ್ವ, ಮೂರನೇದು ಸ್ವಾತಂತ್ರ್ಯ. ಈ ಶರಣರ ವಚನಗಳನ್ನ ಓದ್ರಿ, ಒಬ್ಬ ಶರಣ ಮತ್ತೊಬ್ಬರ ಶರಣರನ್ನು ನೇರವಾಗಿ ಕ್ರಿಟಿಸೈಸ್ ಮಾಡ್ತಾರೆ, ನೇರವಾಗಿ ಹೇಳ್ತಾರೆ. ಹಂಗಲ್ಲ ಮಹಾಪ್ರಭುಗಳೇ, ಹಂಗಲ್ಲ ಬಸವಣ್ಣವರೇ. ಬಸವಣ್ಣನವ್ರನ್ನ ಬೈತಾರೆ, ಕೆಲಸ ಟೀಕೆ ಮಾಡ್ತಾರೆ. ಆ ವಾಕ್ ಸ್ವಾತಂತ್ರ್ಯ ಶರಣರಿಗಿತ್ತು. ಅದು ಲಿಂಗಾಯತ ಧರ್ಮದ ಮೊದಲೇ ಕುರು ಅಂತ ತಿಳ್ಕೊಂಡು ಎಲ್ಲ ಬೈಕೊಂತ ಹೋಗ್ಬಾರ್ದು. ಅದೊಂದು ಚಟ ಆಗಿಬಿಟ್ಟಿದೆ, ಎಲ್ಲರೂ ಬೈದು. ಓಕೆ, ನಾನು ಹೇಳೋದಿಲ್ಲ. ಬಟ್ ನಾವು ಹೇಳೋದೇನು ಅಂತಂದರೆ, ಈ ಸ್ವಾತಂತ್ರ್ಯ ಇದೆ, ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಈ ಸ್ವಾತಂತ್ರ್ಯವನ್ನು ಒಂದು ಮಾನವ ಸಮಾನತೆ, ಲಿಂಗಭೇದ, ಸ್ತ್ರೀ ಪುರುಷರ ನಡುವಿನ ಭೇದಗಳೇನಿದೆ ಅಲ್ಲ, ಅವು ಹೊರಟೋಗ್ಬೇಕಂತ ಸ್ತ್ರೀಯರಿಗೆ ಪ್ರಥಮ ಸ್ವಾತಂತ್ರ್ಯ ಕೊಟ್ಟಂಥ ಚಳವಳಿ ಚಾಲೂ ಮಾಡಿದವರು ಬಸವಣ್ಣವರು ಅಲ್ಲಿ ಯುರೋಪಿನಲ್ಲಿ.